ನೂಡಲ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನೂಡಲ್ಸ್ ಮಾಡ್ತಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ನಿಮ್ಮ ಕನ್ನಡತಿ ಕಡೆಯಿಂದ ಎಲ್ಲರಿಗೂ, ಎಲ್ಲ ನನ್ನ ಕನ್ನಡಿಗರಿಗೂ ನಮಸ್ತೆ, ಶುಭ ಮುಂಜಾನೆ. ಬನ್ನಿ ಕಾಲೇಜಿಗೆ ಹೋಗೋಣ. ಕ್ಲಾಸ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಥರ ಇವಿಗೆ ಕಾಲೇಜ್ ಬಸ್ ಸ್ಟ್ಯಾಂಡಲ್ಲಿ ಕಾದು ಸಾಕಾಗೋಯ್ತು ನೋಡಿ. ಎಕ್ಸಾಮ್ ಇರೋದ್ರಿಂದ ಕೊನೆಗೂ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಒಳಗೆ ಬಂದು ಕೂತ್ಕೊಂಡ್ರೆ 1:15 ಆದ್ರೂ ಲೆಕ್ಚರ್ಸ್ ಬರಲಿಲ್ಲ. ಏನು ಮಾಡೋದು ಅಂತ ನೋಡ್ತಾಯಿದ್ವಿ. ಬಂದವರೆ ಮೆಡಿಕಲ್ ಚೆಕಪ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಅಲ್ಲೆಲ್ಲ ಕ್ಯೂ ಮಾಡ್ಕೊಂಡು ನಿಂತಿದ್ದಾರೆ. ಮೆಡಿಕಲ್ ಚೆಕಪ್ ಇದೆ ಅಂತ ಇವತ್ತು. ಸೊ ಹೋಗೋಣ ಬರ್ರಿ. ಚಿಕ್ಕವರಿದ್ದಾಗ ಕಿಟ್ಲೆ ಮಾಡಿಕೊಂಡು ಕ್ಯೂ ಅಲ್ಲಿ ಒದ್ದಾಡ್ಕೊಂಡು ಹೊಡ್ಕೊಂಡು ಹೋಗ್ತಿದ್ವಲ್ಲ, ಹಾಗೆ ಹೊಡ್ಕೊಂತ ಹೋಗ್ತಿದ್ದಾರೆ ನೋಡಿ ನನ್ನ ಫ್ರೆಂಡ್ಸು. ಕೊನೆಗೆ ಫೈನಲ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮೆಡಿಕಲ್ ಚೆಕಪ್ಗೆ ನಮ್ಮ ಡೀಟೇಲ್ಸ್ ಎಲ್ಲನೂ ಬರೆದು ಕೊಟ್ವಿ ಇದರಲ್ಲಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ಸ್ ಹತ್ರ ಬೈಸ್ಕೊಂಡು ನೆಕ್ಸ್ಟು ಟ್ಯಾಬ್ಲೆಟ್ಸ್ ಎಲ್ಲ ಏನೇನೋ ಬರ್ಸ್ಕೊಂಡು ಸೀದಾ ಮನೆ ಕಡೆ ಬಂದೆ ನೋಡಿ. ಈ ರಶ್ ಆಗಿರೋ ಬಸ್ ಹತ್ಕೊಂಬರೋದು ಒಂದೇ, ಅಲ್ಲೇ ಇರೋದು ಒಂದೇ. ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮ ಜೀವ ವ್ಲಾಗ್ಸಲ್ಲಿ ಒಂದು ರೆಸಿಪಿ ಬರ್ತಿದೆ. ರೆಸಿಪಿ ಏನೂ ಇಲ್ಲ, ತಿನ್ನೋದವ್ರ ಥರ ನೂಡಲ್ಸ್ ಮಾಡೋಣ ಬರ್ರಿ. ಊಟ ಮಾಡೋಂಗಾಗಿದ್ದಿಲ್ಲ, ಅದಕ್ಕೇ ನೂಡಲ್ಸ್ ತೊಗೊಂಬಂದು ನೂಡಲ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನೂಡಲ್ಸ್ ಮಾಡ್ತಿದ್ದೀನಿ. ಬನ್ನಿ ಮಾಡೋಣ, ತಿನ್ನೋಣ ಚೆನ್ನಾಗಿ. ಒಂದು ಪಾತ್ರೆನ ತಗೊಂಡೆ, ಆಮೇಲೆ ಗ್ಯಾಸ್ನ ಹಚ್ಚಿದೆ, ಆ್ಯಂಡ್ ದೆನ್ ನೀರು ಹಾಕಿ ಇದು ಕಾಯೋ ತನಕ ವೆಯ್ಟ್ ಮಾಡಿ. ಮ್ಯಾಗಿ ಮಾಡ್ಕೊಂಡು ತಿನ್ನೋದಕ್ಕಿಂತ ನನಗೆ ಹಿಂಗೆ ಕ್ರಂಚಿ ಮ್ಯಾಗಿನ ಹಸಿದು ತಿನ್ನಲಿಕ್ಕೆ ತುಂಬ ಇಷ್ಟ. ಒಂಥರ ಇದು ನಾವು ಚಿಕ್ಕವರಿದ್ದಾಗ ಏನೋ ಹೆಸರು ನೆನಪಿಲ್ಲ ನನಗೆ, ಚಿಕ್ಕ ಪ್ಯಾಕಲ್ಲಿ ಇದೇ ಥರ ಸೇಮ್ ಇದಕ್ಕೆ ಖಾರ ಪುಡಿ ಉಪ್ಪು ಹಾಕ್ತಿದ್ರು. ಆ ಥರ ಖಾರ ಮಾಡಿ ಇರ್ತಿದ್ರು, ಪ್ಯಾಕ್ ಮಾಡಿ ₹2 ಅದು ನಮ್ಮ ಅಂಗಡಿಲೇ ನಾವು ಮಾರ್ತಾ ಇದ್ವಿ. ಸೊ ಆ ಖಾರ ತಿಂದಷ್ಟು ಟೇಸ್ಟ್ ಬರುತ್ತೆ. ಇದಕ್ಕೇ ಖಾರ ಪುಡಿ ಉಪ್ಪು ಹಾಕಿ ಪ್ಯಾಕ್ ಮಾಡ್ತಿದ್ರು ಅಷ್ಟೇ. ತುಂಬ ಟೇಸ್ಟಿಯಾಗಿದ್ರು. ಹಸಿ ಇದು ಏನೂ ಆಗದೆ ಇರೋ ಮ್ಯಾಗಿನ ತಿನ್ನೋಕ್ಕೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹೀಗೆ ಕುದೀತಾ ಇರುವ ನೀರಿಗೆ ಮ್ಯಾಗಿನ ಹಾಕಿಬಿಡಿ. ಕುದೀತಾ ಇರೋ ಮ್ಯಾಗಿಗೆ ಅವ್ರು ಕೊಟ್ಟಿರೋ ಪೌಡರ್ನ ಹಾಕಿಬಿಡಿ. ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ ಅವ್ರು ಕೊಟ್ಟಿರೋ ಪೌಡ್ರು. ಆಮೇಲೆ ನಿಮಗೆ ಇನ್ನೂ ಸ್ಪೈಸಿ ಬೇಕು ಅಂತ ಆದರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಮ್ಯಾಗಿ. ಸೊ ಈ ಥರ ಇದ್ದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿಕೊಂಡು ತಿಂತೀನಿ. ಫೈನಲಿ ಚೀನಾದವ್ರ ಥರ ಮ್ಯಾಗಿ ರೆಡಿ ಆಯಿತು ನೋಡಿ. ನಾನು ಮ್ಯಾಗಿ ಈ ರೀತಿ ಮಾಡಿದ್ದೀನಿ. ನನಗೆ ಈ ಥರನೇ ಇಷ್ಟ. ಹೀಗೆ ಸೂಪ್ ಥರ ಕೊರಿಯನ್ ಟೈಪ್ ತಣ್ಣಗಾಗಲಿ ಅಂತ ತಟ್ಟೆಲ್ಲಿ ಹಾಕಿದ್ದೀನಿ. ಸೈಡ್ಸಿಗೆ ಇದನ್ನು ತೊಗೊಂಡಿದ್ದೀನಿ. ತಿಂದರೆ ಮಾತ್ರ ಸಾಕಾಗಿರುತ್ತೆ. ಸಡನ್ಲಿ ನಮ್ಮ ಮಮ್ಮಿ ಕಾಲ್ ಮಾಡಿಬಿಟ್ಟು ದಾವಣಗೆರೆಗೆ ಬಾ ಅಂತ ಹೇಳ್ತು. ಅದಕ್ಕೆ ನಾನು ಹೇಗಿದ್ನೋ ಹಾಗೆ ಹೊರಟು ಬಂದುಬಿಟ್ಟೆ. ಬಿಕಾಸ್ ನನ್ನ ತಮ್ಮನಿಗೆ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ಸೊ ಹಾಸ್ಪಿಟಲಲ್ಲಿದ್ದೆ ನಾನು 2 ಡೇಸ್ ಅವನ ಜೊತೆ. ಅದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಏನೇ ಹೇಳಿ ಹಾಸ್ಪಿಟಲಲ್ಲಿ ಮಾತ್ರ ಇರೋದಕ್ಕೆ ಆಗೋದಿಲ್ಲ, ಸಾಕಾಗೋಯಿತು. ನೆಕ್ಸ್ಟ್ ಎಲ್ಲ ಪ್ರೊಸೀಜರು ಮುಗಿಸ್ಕೊಂಡು ಅವನ್ನ ಡಿಸ್ಚಾರ್ಜು ಮಾಡಿಸ್ಕೊಂಡು ಅವನಿಗೆ ಲಾಸ್ಟಲ್ಲಿ ಮತ್ತೆ ಡ್ರಿಪ್ ಹಾಕಿ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ಗ್ಲುಕೋಸ್ ಎಲ್ಲ ಮುಗಿಸ್ಕೊಂಡು 2 ಡೇಸ್ ಅಲ್ಲೇ ಇದ್ವಿ ನಾವು. ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಅವನ್ನ ಕರ್ಕೊಂಡು ಅವರೆಲ್ಲ ರೆಸಿಪ್ಟೆಲ್ಲ ಕೊಟ್ಟರು, ಇಸ್ಕೊಂಡು ಎಲ್ಲ ಅಮೌಂಟ್ ಪೇ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ.
ಆಮೇಲೆ ಸೀದಾ ಊಟ ಮಾಡಿಕೊಂಡು ನಮ್ಮ ಮನೆ ಕಡೆ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೊರಟ್ವಿ ಇಬ್ಬರು, ನಾನು ನನ್ನ ತಮ್ಮ. ಇದೆಲ್ಲಾದ್ರೂ ಮಧ್ಯ ನನಗೆ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ ವ್ಲಾಗಿಗೆ. ನನ್ನ ತಮ್ಮನ ನೋಡಕ್ಕೆ ಇವರೆಲ್ಲ ಬಂದರು ನೋಡ್ರಿ, ಆದರೆ ಇವರೇ ಮಾತಾಡ್ತಿದ್ದಾರೆ. ನಮ್ಮ ಬೇಬಜ್ಜಿ ವಿಡಿಯೋ ಮಾಡಕ್ಕೆ ಹಚ್ಚಿದ್ಮೇಲೆ ಸುಮ್ಮನೆ ಆಗ್ಬಿಡ್ತು. ಈ ಸೈಲೆಂಟ್ ನಮ್ಮ ಅಜ್ಜಿ ಅಂತ ನನಗೆ ಗೊತ್ತೇ ಇದ್ದಿಲ್ಲ ನೋಡು. ಅವರ ಮುದ್ದಿನ ಮಗನ ನೋಡೋಕ್ಕೆ ಅವರ ಆಂಟಿಯರು, ಚಿಕ್ಕಮ್ಮರು, ದೊಡ್ಡಮ್ಮರು ಎಲ್ಲರೂ ಬಂದಿದ್ದರು. ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಎಲ್ಲ ಮಾತಾಡಿಸ್ಕೊಂಡು ಹೋದರು. ನಮ್ಮಮ್ಮ ಬೆನ್ನೊತ್ತು ಅಂತ ಅಂದರೆ ನಾನು ನಮ್ಮಮ್ಮನ ಮೇಲೆ ಮಲ್ಕೊಂಡ್ಬಿಟ್ಟೆ ಪಾಪ. ಆಮೇಲೆ ನಮ್ಮಮ್ಮನ ಬೆನ್ನೆಲ್ಲ ಒತ್ತಿ ಕಾಲೊತ್ತು ಅಂತ ಹೇಳ್ತು. ಅದಕ್ಕೆ ಜ್ಯೂಸ್ ಕುಡ್ಕೊತ ಕಾಲೊತ್ತೋಣ ಅಂತ ಕೂತ್ಕೊಂಡೆ. ಅವಾಗೆಲ್ಲ ಸಣ್ಣಳಿದ್ದಾಗ ನಮ್ಮ ಪಪ್ಪನ ಹೇಳ್ತಿತ್ತು ಕಾಲೊತ್ತು ಬಾ ಅಂತೇಳಿ, ಅವಾಗ ಕಾಲೊತ್ತುತ್ತಿದ್ದೆ. ಬಟ್ ಇವಾಗ ನಮ್ಮ ಅಪ್ಪ ನನ್ನ ಜೊತೆ ಮಾತಾಡೋದೇ ಕಮ್ಮಿ ಆಗಿಬಿಟ್ಟೈತೆ. ಆ್ಯಂಡ್ ಅಮ್ಮ ಕಾಲು ಹೊತ್ಕೊಂತ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ಸೊ ಅವಳ ಜೊತೆನೂ ಮೀಟಿಂಗ್ ಮಾಡ್ಕೊತ ಅದು ಹಾಗೆ ಇದು ಹೀಗೆ ಇದು ಇದ್ದಿದ್ದೇ ಅಲ್ಲ ಎಲ್ಲರ ಮನೆಯಲ್ಲೂ. ಎಲ್ಲರೂ ಜೊತೆಗಿದ್ವಿ ಅಂತ ಆದರೆ ಬರೀ ಅದು ಹಾಗಂತೆ ಹಿಂಗಂತೆ ಅಂತ ಮಾತಾಡೋದು. ಸೊ ಹಾಗೆ ಅವಳ ಜೊತೆ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ನಮ್ಮಮ್ಮಗೆ ಕಾಲು ಒತ್ತುತ್ತಾ ಅಮ್ಮನ ಕಾಲಲ್ಲಿ ಆಟ ಆಡ್ತಾ ಜಿಗಿಡ್ತಾ ಕಡಿತಾ ಒಳ್ಳೆ ಮೂಮೆಂಟ್ಸ್ ಎಲ್ಲ ಇತ್ತು. ಸೊ ಆಮೇಲೆ ನಮ್ಮಮ್ಮ ತುಂಬ ಸುಸ್ತಾಗಿಬಿಟ್ಟಿದೆ ನೋಡಿ, ನಮ್ಮಮ್ಮನ ಕಾಲೆಲ್ಲ ತುಂಬ ಒಡೆದ್ಬಿಟ್ಟಿತ್ತು. ಸೊ ಬೇಜಾರಾಯಿತು ನೋಡಿ, ಎಷ್ಟು ಕೆಲಸ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು. ನಮ್ಮಮ್ಮ ಮಾಡೋ ಕೆಲಸದಲ್ಲಿ 1% ಬೇಡ 5% ನಾನು ಮಾಡೋದಿಲ್ಲ. ಆದ್ರೂ ಮತ್ತು ನಮ್ಮಮ್ಮನ ಜೊತೆ ಜಗಳ ಆಡ್ತೀವಿ, ಅದು ಇದು ಅಂತ ಸಿಟ್ಟು ಮಾಡ್ಕೋತೀವಿ. ಕೆಲವೊಂದು ಸಲ ಅನಿಸುತ್ತೆ ನಾವೇನಾದರೂ ಕೋಪದಲ್ಲಿ ಬೈದ್ಬಿಟ್ಟಿರ್ತೀವಿ, ಆಮೇಲೆ ಅಯ್ಯೋ ಬೈಬಾರ್ದಿತ್ತಲ್ಲ, ನಾನು ನಮ್ಮಮ್ಮಗೆ ಎಷ್ಟು ಹರ್ಟ್ ಮಾಡ್ತಿದ್ದೀನಿ ಅಂತ. ಆದರೆ ಬೈದ್ಬಿಟ್ಟಿರ್ತೀವಿ. ಸೊ ಅದು ಸ್ವಲ್ಪ ಹರ್ಟ್ ಆಗುತ್ತೆ. ಹೀಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಪಪ್ಪನವಂತೂ ಜೊತೆಗೆಲ್ಲರೂ ಊಟ ಮಾಡಿದ್ವಿ. ಮಮ್ಮಿ ಹತ್ರ ಬಟ್ಟೆ ಇಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಅಕ್ಕ, ಅಜ್ಜಿ ಮತ್ತು ನಮ್ಮ ಆಂಟಿ ಅವರೆಲ್ಲ ಬಂದಿದ್ದರು. ನಮ್ಮ ಆಂಟಿ ಫೋನ್ ಏನೋ ಸರಿ ಇದ್ದಿಲ್ಲ ಅಂತೇಳಿ ಸರಿ ಮಾಡಿಸ್ಕೊತಿತ್ತು. ಸೊ 11 ಗಂಟೆವರೆಗೂ ಅಷ್ಟರು ಮಾತಾಡ್ಕೊತ ಹೊರಗಡೆ ಗಾಳೀಲಿ ತುಂಬ ಚೆನ್ನಾಗಿತ್ತು ಎಲ್ಲ ವೆದರ್. ಇದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ. ಸೊ ಎಲ್ಲ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಮಲಗಿದ್ವಿ. ಆ್ಯಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಟೈಮ್. ಇವತ್ತಿನ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನಾಳಿನ ವಿಡಿಯೋದಲ್ಲಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮ್ಮ ಜೀವಾ ವ್ಲಾಗ್ಸ್. ಮತ್ತೆ ಸಿಗುವ. ಶುಭರಾತ್ರಿ.